ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗರೇಕನಹಳ್ಳಿಯಲ್ಲಿ 400 ವರ್ಷಕ್ಕೂ ಪುರಾತನವಾದ ಭೂದೇವಿ ಸಮೇತ ಲಕ್ಷ್ಮೀ ನರಸಿಂಹ ದೇವಾಲಯ ಹೊಂದಿತ್ತ. ಈ ದೇವಾಲಯ ನಿರ್ವಹಣೆ ಇಲ್ಲದೆ ಜೀರ್ಣಾವಸ್ಥೆ ತಲುಪಿದ್ದು, ಇಂದು ಧಾರ್ಮಿಕ ವಿಧಿ ವಿಧಾನಗಳ ಮೂಲಕ ದೇವಾಲಯ ಜೀರ್ಣೋದ್ಧಾರ ಕಾರ್ಯ ನೆರವೇರಿಸಲಾಯಿತು. ಈ ದೇವಾಲಯಕ್ಕೆ ಬಹಳಷ್ಟು ಇತಿಹಾಸವಿದೆ. ಇಲ್ಲಿಗೆ ಬಂದರೆ ಕುಜದೋಷ ನಿವಾರಣೆಯಾಗುವ ಜೊತೆಗೆ ಸಂತಾನ ಭಾಗ್ಯ ಕರುಣಿಸುತ್ತಾರೆ ಎಂಬ ನಂಬಿಕೆ ಈಗಲೂ ಭಕ್ತರಲ್ಲಿದೆ. ಆದರೆ ಸುಮಾರು ವರ್ಷಗಳಿಂದ ದೇವಾಲಯ ಜೀರ್ಣಾವಸ್ಥೆಗೆ ತಲುಪಿ ಪಾಳು ಬಿದ್ದಂತಾಗಿತ್ತ. ಈಗ ಮತ್ತೆ ದೇವಾಲಯಕ್ಕೆ ಗತ ವೈಭವ ಮರುಕಳಿಸುವಂತೆ ಮಾಡುವಲ್ಲಿ ಗ್ರಾಮಸ್ಥರು ಯಶಸ್ವಿಯಾಗಿದ್ದಾರೆ. ಇದು ನಮ್ಮದು ಅಂಗರೇಕನಹಳ್ಳಿ ಗ್ರಾಮ. ನನ್ನ ಹೆಸರು ಕೃಷ್ಣಪ್ಪ ಅಂತ. ಈ ಅನಾದಿ ಕಾಲದಿಂದ ನೆಲೆಸಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಜೀರ್ಣವಾಗಿ ನಿಂತೋಗ್ಬಿಟ್ಟಿತ್ತು. ಏನೋ ಈ 40 ವರ್ಷಗಳಿಂದ ಖಾಲಿ ಇರ್ತಕ್ಕಂಥ ದೇವಸ್ಥಾನನ ಈಗ ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲ ಅನುಕೂಲಗಳು ಸರಿಯೋಗಿದೆ. ನಮ್ಮ ಅರ್ಚಕರು ಇನ್ನು ಸ್ವಲ್ಪ ಶ್ರದ್ಧೆ ತಗೋಬೇಕಷ್ಟೇ. ಶ್ರದ್ಧೆ ತಗೊಂಡ್ರೆ ಮುಂದೆ ಇದೇ ರೀತಿ ನಡೀತೈತೆ ಅಂತ ನನ್ನ ಒಂದು ಅಭಿಪ್ರಾಯ. ಏನು ಒಟ್ಟಿನೊಳಗೆ ಚೆನ್ನಾಗಿ ನಡೀತು ಕಾರ್ಯಕ್ರಮ, ಬಹಳ ಚೆನ್ನಾಗಿ ಮಾಡಿದರು. ಗ್ರಾಮಸ್ಥರು ದೇವಾಲಯದಲ್ಲಿ ಇಂದು ವಿಶೇಷ ಪೂಜೆ ನೆರವೇರಿಸಿ ಧಾರ್ಮಿಕ ವಿಧಿ ವಿಧಾನಗಳನ್ನು ಪೂರೈಸಿದ್ದಾರೆ. ಈ ವೇಳೆ ಮಾತನಾಡಿದ ಅರವಿಂದ ಶಾಸ್ತ್ರಿ, ದೇವಾಲಯದಲ್ಲಿ ಹೋಮ, ಹವನ, ಸಂಪ್ರೋಕ್ಷಣೆ, ನವಗ್ರಹ ಆರಾಧನೆ, ಸುಪ್ರಭಾತ ಸೇವೆ ನಡೆಸಲಾಗಿದೆ ಎಂದ್ರ. ಶ್ರೀ ಭೂನೀಳ ಲಕ್ಷ್ಮೀ ನಾರಸಿಂಹ ತಿರುಮಲ ದೇವಸ್ಥಾನ, ಅಂಗರೇಕನಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವಂತಹ ಶ್ರೀ ಭೂನೀಳ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ತಿರುಮಲ ದೇವರು ಅಂತ ಹೇಳ್ತೀವಿ. ಇಲ್ಲಿ ವಿಶೇಷವಾಗಿ ಪ್ರತಿ ಮಂಗಳವಾರ ಆಗ್ಬೋದು, ಇಲ್ಲ ಶನಿವಾರ, ಸೋಮವಾರ ಈ ದಿನಗಳಲ್ಲಿ ಪೂಜೆ ನಡೆಯುತ್ತೆ. ವಿಶೇಷವಾಗಿ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆ ಮಾಡೋ ವಿಶೇಷ ಫಲ ಏನು ಸಿಗುತ್ತೆ ಅಂದರೆ, ಮದುವೆ ಆಗದಿರೋಂಥವ್ರಿಗೆ ಕುಜದೋಷ ನಿವಾರಣೆ ಆಗುತ್ತೆ, ಮತ್ತು ಸಂತಾನ ಭಾಗ್ಯ ಇಲ್ಲದಿರುವಂಥವ್ರಿಗೆ ಸಂತಾನ ಭಾಗ್ಯ ಆಗುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ವಿಶೇಷವಾಗಿ ಕೋರದ ಫಲವನ್ನು ಅತಿ ಬೇಗನೆ ಶೀಘ್ರವಾಗಿ ಕೊಡ್ತಾರೆ ಲಕ್ಷ್ಮೀ ನರಸಿಂಹಸ್ವಾಮಿ. ಅದೇ ರೀತಿಯಾಗಿ ಈ ದಿನ ಈ ಊರಿನಲ್ಲಿ ಜನರು ಎಲ್ಲರೂ ಸೇರಿ ಈ ಭಗವಂತನ ದೇವಾಲಯವನ್ನು ವಿಶೇಷವಾಗಿ ಸಂಪ್ರೋಕ್ಷಣಾ ಕಾರ್ಯಕ್ರಮ ಮಾಡಿದ್ವಿ. ಇದರಲ್ಲಿ ಬೆಳಗ್ಗೆ ಬಂದು ಇಂದಿನ ದಿನ ಭಗವದ್ವಾದೆ ಪುಣ್ಯಾಹ, ನವಗ್ರಹ ಆರಾಧನೆ, ರಾಕ್ಷೋಗ್ನ ವಾಸ್ತೋಮ, ಹಾಗೆ ಬೆಳಗಿನ ಜಾವ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆ, ವೇದ ಪಾರಾಯಣ, ತತ್ವನ್ಯಾಸ ಹೋಮಗಳನ್ನು ಮಾಡಿ ಅದು ಸ್ವಾಮಿಗೆ ಅವರಿಗೆ ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ, ಶಾತುಮರೆ, ತೀರ್ಥಪ್ರಸಾದ ವಿನಿಯೋಗ ಇದು ವಿಶೇಷವಾಗಿ ಶ್ರೀ ಪಾಂಚರಾತ್ರ ಆಗಮ ರೀತಿಯಲ್ಲಿ ಮಾಡಿದ್ದೇವೆ. ಅದೇ ಸಾಯಂಕಾಲದಲ್ಲಿ ಶ್ರೀ ಭೂನೀಳ ಲಕ್ಷ್ಮೀ ನರಸಿಂಹಸ್ವಾಮಿಯವರ ತಿರುಕಲ್ಯಾಣ ಮಹೋತ್ಸವ ಅನ್ನು ಮಾಡಿ ಎಲ್ಲರಿಗೂ ಶುಭವಾಗಲೆಂದು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕಿರು ಕಲ್ಯಾಣೋತ್ಸವ ಏರ್ಪಡಿಸಿ ವಿಶೇಷ ಪೂಜೆ ನಡೆಸಿ ಭಕ್ತಾದಿಗಳ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು. ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಗ್ರಾಮಸ್ಥರು ಸಾಕಷ್ಟು ಸಹಕಾರ ನೀಡಿದ್ದು, ಇನ್ನು ಮುಂದೆ ಪ್ರತಿನಿತ್ಯ ದೇವರ ದರ್ಶನ ನಡೆಯುವಂತೆ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದ್ರ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.